ಶುಭೋದಯ ಮಕ್ಕಳೇ. ನಾವು ಇಂದಿನ ತರಗತಿಯಲ್ಲಿ ತ್ರಿಭುಜಗಳ ಮೇಲಿನ ನಿರ್ಧಾರಕ ಗುಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಕೋನ ನಿರ್ಧಾರಕ ಗುಣ, ಕೋನ ಭಾವು ಕೋನ ನಿರ್ಧಾರಕ ಗುಣ ಮತ್ತು ಬಾವು 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 ನಿರ್ಧಾರಕ ಗುಣಗಳನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಈಗ ನಾವು ಕೋನ ನಿರ್ಧಾರಕ ಗುಣ, ಕೋನ 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 ಈ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯವನ್ನು ಎಂದು ನಾನು ಸಾಧಿಸ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಮೇಯ, ಪರೀಕ್ಷೆನಲ್ಲಿ ಕೇಳುವಂಥ ಪ್ರಮೇಯ ಆಗಿದೆ. ಇದರ ಮೇಲೆ ಈ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯವನ್ನು ನಾವು ಸಾಧಿಸೋಣ. ಈ ಪ್ರಮೇಯ, ಈ ಒಂದು ನಿರ್ಧಾರಕ ಗುಣದ ಹೇಳಿಕೆಯನ್ನು ನಾನು ಹಿಂದಿನ ತರಗತಿ ತಿಳಿಸಿದ್ದೆ. ಇನ್ನೊಮ್ಮೆ ನಾವು ಅದನ್ನ ಪುನರ್ಮಾನ ಮಾಡ್ತಾ ಇದ್ದೀನಿ. ಏನು ಹೇಳುತ್ತೆ ಕೋನ 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 ನಿರ್ಧಾರಕ ಗುಣ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು, ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಸಮವಾದರೆ ಅವುಗಳ ಅನುರೂಪ ಕೋನಗಳು, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತವು ಸಮ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ನೋಡಿ, ಇದು ಕೋನ ನಿರ್ಧಾರಕ ಗುಣದ ಏಳು. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತವೂ ಸಮ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ವೆರಿ ಇಂಪಾರ್ಟೆಂಟ್ ಪ್ರಮೇಯ ಕೋನ ನಿರ್ಧಾರಕ ಗುಣ. ಒಂದು ತ್ರಿಭುಜದ ಮೂರು ಅನುರೂಪ ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮವಾದರೆ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಹಾಗಿದ್ದಾಗ ಆ ಎರಡು ತ್ರಿಭುಜಗಳು ಆಗ ಏನಾಗ್ತವೆ, ಸಮರೂಪ ತ್ರಿಭುಜವಾಗಿರುತ್ತವೆ ಅಂತ ಹೇಳಿ ತಿಳಿಸಿದೆ. ಈ ಎಲ್ಲ ನಿರ್ಧಾರಕ ಗುಣಗಳು ಕೂಡ ತ್ರಿಭುಜಗಳ ಸಮರೂಪತೆಯನ್ನು ನಿರ್ಧರಿಸುವಂತಹ ಗುಣಗಳಾಗಿದೆ. ಇದನ್ನು ನಾವು ಹೇಗೆ ಸಾಧನೆ ಮಾಡೋಣ ಅಂತ ನಾವು ಈಗ ತಿಳ್ಕೊಳ್ಳೋಣ. ಮಕ್ಕಳ, ಈ ಹೇಳಿಕೆಯಲ್ಲಿ ಎರಡು ಭಾಗ ಇದೆ, ಒಂದು ದತ್ತಾಂಶ ಮತ್ತು ಇನ್ನೊಂದು ಸಾಮಾನ್ಯ. ದತ್ತಾಂಶ ಅಂದ್ರೆ ಈ ತ್ರಿಭುಜದಲ್ಲಿ ಅರ್ಥವಾಗುತ್ತೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ, ಅವುಗಳ ಅನುರೂಪ ಬಾಹುಗಳ ಅನುಪಾತನೂ ಸಮ ಅನ್ನೋದೇನು ದತ್ತಾಂಶ. ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅನ್ನೋದೇನು ಸಾಮಾನ್ಯ. ಈಗ ನಾವು ದತ್ತಾಂಶವನ್ನು ನೋಡಿಕೊಂಡು ಈಗ ನಾವು ಅದಕ್ಕೆ ಅನುಗುಣವಾಗಿ ನಾವೀಗ ಚಿತ್ರವನ್ನು ಹಾಕೋಣ. ಎರಡು ತ್ರಿಭುಜಗಳಲ್ಲಿ ಹೇಳಿದರೆ ಎರಡು ತ್ರಿಭುಜ ಹಾಕೋಣ. ಒಂದು ತ್ರಿಭುಜವನ್ನು ನಾನು ABC ಅಂತ ಕರೀತೀನಿ, ಇನ್ನೊಂದು ತ್ರಿಭುಜವನ್ನ DEF ಅಂತ ಹೇಳಿ ತಗೊಂಡಿದ್ದೀನಿ. ಈ ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ. ನೋಡಿ, ಎ ಕೋನಕ್ಕೆ ಅನುರೂಪ ಯಾವುದು ಮಕ್ಕಳ? ಡಿ ಕೋನ. ಬಿ ಕೋನಕ್ಕೆ ಅನುರೂಪ ಯಾವುದು? ಇಲ್ಲಿ ಈ ಕೋನ ತಗೋಣ. ಸಿ ಕೋನಕ್ಕೆ ಅನುರೂಪ ಯಾವುದು? ಎಫ್ ಕೋನ. ಅನುರೂಪ ಕೋನಗಳು ಸಮ ಅಂತ ಹೇಳಿದರೆ ಹಾಗೆ ನಾನು ಈ ತ್ರಿಭುಜದ ಕೋನಕ್ಕೆ ಆ ತ್ರಿಭುಜದ ಅನುರೂಪ ಕೋನ ಯಾವುದು ಅಂತ ಹೇಳಿ ತೋರಿಸಿದ್ವಿ. ಅನುರೂಪ ಬಾಹುಗಳ ಅನುಪಾತನೂ ಸಮ ಅಂತ ಹೇಳಿದರೆ ಹಾಗಾಗಿ ಅನುರೂಪ ಬಾಹು ಎ ಬಿಗೆ ಅನುರೂಪ ಡಿ ಇರುತ್ತೆ, ಎ ಸಿ ಅನುರೂಪ DF, ಬಿ ಸಿ ಅನುರೂಪ EF ಆಗಿರುತ್ತೆ. ಅದನ್ನು ನಾವೀಗ ದತ್ತಾಂಶದಲ್ಲಿ ಬರೋಣ. ಈಗ ಈ ಹೇಳಿಕೆ ಪ್ರಕಾರ ಚಿತ್ರ ಹಾಕೊಂಡಿದ್ದೀವಿ. ಈಗ ದತ್ತಾಂಶ ತ್ರಿಭುಜ ಅಲ್ಲಿ ಈಗ ನಾವು ಹೇಳಿಕೆ ಪ್ರಕಾರ ಚಿತ್ರ ಹಾಕೊಂಡಿದ್ದೀನಿ. ಆ ಚಿತ್ರ ಮಾಡಿಕೊಂಡು ದತ್ತಾಂಶವನ್ನ ಬರೆಯೋಣ. ಹೇಳಿಕೆಯಲ್ಲಿ ಇದೆ ದತ್ತಾಂಶ, ಅದು ಪ್ರಕಾರ ಚಿತ್ರ ಇದೆ. ಚಿತ್ರವನ್ನು ನೋಡಿಕೊಂಡು ಯಾವ್ಯಾವ ತ್ರಿಭುಜಗಳು, ಯಾವ್ಯಾವ ಅನುರೂಪ ಕೋನಗಳು, ಯಾವ ಬಾಹುಗಳು ಅನುರೂಪ ಬಾಹುಗಳು ಮತ್ತು ಅನುಪಾತ ಅಂತ ನಾವು ಈಗ ದತ್ತಾಂಶದಲ್ಲಿ ಬರೀತೀವಿ. ತ್ರಿಭುಜ ABC
ಮತ್ತು ಯಾವ ಎರಡು ತ್ರಿಭುಜಗಳಲ್ಲಿ? ತ್ರಿಭುಜ DEF ಗಳಲ್ಲಿ, ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಅಂತ ಹೇಳೋದ್ರಿಂದ ಯಾವ ಅನುರೂಪ ಕೋನ? ಕೋನ A ಇಸ್ ಈಕ್ವಲ್ ಟು ಕೋನ D, ಕೋನ B ಇಸ್ ಈಕ್ವಲ್ ಟು ಕೋನ E, ಕೋನ C ಇಸ್ ಈಕ್ವಲ್ ಟು ಕೋನ F. ಇವೇನಿದೆ ಅನುರೂಪ ಕೋನಗಳು. ಅನುರೂಪ ಬಾಹುಗಳ ಅನುಪಾತನ ಸಮ ಅಂತ ಹೇಳಿದ್ರೆ ಅನುರೂಪ ಬಾಹು ನೋಡಿ, AB ಗೆ ಅನುರೂಪ ಬಾಹು ಯಾವುದು? D. ಅವುಗಳ ಅನುಪಾತ ಅಂದಾಗ ಏನು ಹಾಕೋಣ ನಾವು? ಅಡ್ಡಗೆರೆಯನ್ನು ಹಾಕೋಣ. ಅಂದ್ರೆ ಅನುರೂಪ ಬಾಹು ಡಿವೈಡೆಡ್ ಬೈ ಅನುಪಾತವನ್ನು ನಾವು ಡಿವೈಡ್ ಬೈ ರೂಪದಲ್ಲಿ ತೋರಿಸ್ತೀವಿ. AB ಅನುಪಾತ D, AB ಡಿವೈಡ್ ಬೈ D. AB ಬಾಹು DE ಬಾಹುವಿಗೆ ಅನುಪಾತವಾಗಿದೆ. AC ಗೆ ಅನುಪಾತ ಯಾವುದು? DF. ಅದೇ ರೀತಿ BC ಬಾಹುವಿಗೆ ಅನುರೂಪವಾದ ಬಾಹುವೇ ಅನುಪಾತವಾಗಿರುತ್ತದೆ. ನೋಡಿ, AB ಗೆ ಅನುರೂಪ ಬಾಹು D, ಅವುಗಳ ಅನುಪಾತ. AC ಬಾಹುವಿಗೆ ಅನುರೂಪ DF. ನೋಡಿ ಚಿತ್ರ ನೋಡಿ, BC ಬಾಹುವಿಗೆ ಅನುರೂಪ ಯಾವುದು? EF. ಅವುಗಳ ಅನುಪಾತ ಪ್ರತಿಯೊಂದು ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ? ಸಮ ಅಂತ ಹೇಳಿ ಇದೇ ಈ ಚಿತ್ರದ ದತ್ತಾಂಶ ಹೇಳಿದೆ. ಮೊದಲ ಅರ್ಧ ಭಾಗ ಇಲ್ಲಿವರೆಗೂ ಇರುವಂತಹ ಹೇಳಿಕೆ ಯಾವುದು? ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮ ಆಗಿದೆ ಅಂತ ಹೇಳಿದರೆ, ಈಗ ಈ ಒಂದು ಗುಣಲಕ್ಷಣ ಹೊಂದಿದ್ರೆ ಆ ಎರಡು ತ್ರಿಭುಜಗಳು ಏನಾಗಿರ್ತಾವಂತೆ? ಸಮರೂಪ ಅಂತ ಹೇಳಿದರೆ, ಈಗ ನಾವು ಅದು ಹೇಗೆ ಸಮರೂಪ ಅಂತ ಈಗ ನಾವು ಸಾಧನೆ ಮಾಡೋಣ. ಅದಕ್ಕೆ ನಮಗೆ ಇದರ ಸಾಧನೆ ಹೇಗೆ? ದತ್ತಾಂಶ ಆಯಿತು, ಸಾಧನೆ ಈಗ ನಾವು ಏನನ್ನ ಪ್ರೂವ್ ಮಾಡಬೇಕು? ನಮ್ಮ ತ್ರಿಭುಜ ABC, ಈ ಹೇಳಿಕೆಯ ಕೊನೆಯ ಭಾಗನೇ ಸಾಧನೆಯ. ತ್ರಿಭುಜ ABC ಸಮರೂಪ, ಸಮರೂಪದ ಸಂಕೇತ ತ್ರಿಭುಜ DEF. ಇದನ್ನ ನಾವು ಈಗ ಸಾಧನೆ ಮಾಡಬೇಕು. ಎರಡು ತ್ರಿಭುಜಗಳು ಸಮರೂಪ ಅನ್ನೋದೇ ಸಾಧನೆಯ ರಚನೆ ಮಾಡ್ಕೊಳ್ಳೋಣ. ಈಗ ಇದನ್ನು ಸಾಧನೆ ಮಾಡಬೇಕು ಅಂದ್ರೆ ರಚನೆ ಬೇಕಲ್ವಾ? ಏನ್ ರಚನೆ ಮಾಡ್ಕೊಳ್ಳೋಣ? ನೋಡಿ, ಇಲ್ಲಿ AB ಬಾಹು ಎಷ್ಟಿದೆಯೋ ಅದರ ಸ್ಕೇಲ್ ಅಂತ ಅವರ ಅವಶ್ಯಕತೆ ಇಲ್ಲ. AB ಎಷ್ಟಿದೆಯೋ ಅಷ್ಟೇ ಉದ್ದ DE ಮೇಲೆ ಒಂದು ಬಿಂದುವನ್ನು ಗುರುತು ಮಾಡ್ಕೊತಾ ಇದ್ದೀನಿ. ಅದು ಯಾವ್ದು ಸಮ ಇರುತ್ತಪ್ಪ ಅಂದ್ರೆ AB ಇಸ್ ಈಕ್ವಲ್ ಟು DP ಆಗುವಂತೆ ಒಂದು P ಅಂತ ಒಂದು ಬಿಂದು ಗುರುತು ಮಾಡ್ತಾ ಇದ್ದೀನಿ. DE ಬಾಹುವಿನ ಮೇಲೆ ಈ DP ಎಷ್ಟಿದೆಯಪ್ಪ ಅಂದ್ರೆ AB ಎಷ್ಟು ಉದ್ದ ಇದೆಯೋ ಅಷ್ಟೇ DP ಇದೆ. ಅದೇ ತರ AC ಎಷ್ಟು ಉದ್ದ ಇದೆಯೋ DE ಬಾಹುವಿನ ಮೇಲೆ Q ಬಿಂದುವನ್ನು ಗುರುತು ಮಾಡ್ಕೊತಾ ಇದ್ದೀನಿ. DP ಎಷ್ಟಿದೆ? AP ಅಷ್ಟು ಉದ್ದ ಇದೆ. DQ ಎಷ್ಟಿದೆ? AC ಉದ್ದಕ್ಕೆ ಸಮನಾಗಿರುವಂತೆ DE ಬಾಹುವಿನ ಮೇಲೆ P ಬಿಂದುವನ್ನು, DF ಬಾಹುವಿನ ಮೇಲೆ Q ಬಿಂದುವನ್ನು ಗುರುತಿಸಿ PQ ಅನ್ನ ಸೇರಿಸ್ತಾ ಇದ್ದೀನಿ. ಆಯ್ತಾ ಮಕ್ಕಳ? PQ ಅನ್ನ ಸೇರಿಸ್ತಾ ಇದ್ದೀನಿ. ಈಗ ನಾವು ಅದನ್ನು ಬರೆಯೋಣ. ಏನಂತ? DP ಇಸ್ ಈಕ್ವಲ್ ಟು AB ಮತ್ತು DQ ಇಸ್ ಈಕ್ವಲ್ ಟು AC ಆಗುವಂತೆ DE ಬಾಹುವಿನ ಮೇಲೆ P ಬಿಂದುವನ್ನು, DF ಬಾಹುವಿನ ಮೇಲೆ Q ಬಿಂದುವನ್ನು ಗುರುತಿಸಿ PQ ಅನ್ನ ಸೇರಿಸಿ. DP ಉದ್ದ ಎಷ್ಟಿದೆ? AB ಮತ್ತು DQ ಉದ್ದ ಎಷ್ಟಿದೆ? AC ಆಗುವಂತೆ AB ಬಾಹುವಿನ ಮೇಲೆ ಯಾವ ಬಿಂದು? AB ಬಾಹುವಿನ AC ಆಗುವಂತೆ DP is equal to AB ಆಗುವಂತೆ DE ಬಾಹುವಿನ ಮೇಲೆ P ಬಿಂದು ಮತ್ತು DF ಬಾಹುವಿನ ಮೇಲೆ Q ಬಿಂದುವನ್ನು ಗುರುತಿಸಿ PQ ಸೇರಿಸಿ. ಇದು ರಚನೆ. ಹಾಗಾದ್ರೆ AB ಎಷ್ಟು ಉದ್ದ ಇದೆಯೋ DPನೂ ಕೂಡ ಅಷ್ಟೇ ಇದೆ. AC ಎಷ್ಟು ಉದ್ದ ಇದೆಯೋ DQನೂ ಕೂಡ ಅಷ್ಟೇ ಉದ್ದ ಇರೋ ಹಾಗೆ ನಾನು DE ಬಾಹುವಿನ ಮೇಲೆ P ಬಿಂದುವನ್ನು, DF ಬಾಹುವಿನ ಮೇಲೆ PQ ಬಿಂದುವನ್ನು ಗುರುತಿಸಿದ್ದೀನಿ, ಸೇರಿಸಿದ್ದೀನಿ ಅವೆಲ್ಲವನ್ನು. ಈಗ ರಚನೆ ಆಗಿ ಈಗ ಸಾಧನೆ ಮಾಡೋಣ. ಸಾಧನೆ ಈಗ ನಾವೆಲ್ಲ ಸಾಧಿಸಿ ತೋರಿಸೋಣ ಹೇಗೆ ಅನ್ನೋದನ್ನ. ಸಾಧನೆ ನೋಡಿ, ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾವು ರಚನೆಯಾದಾಗ ಉಂಟಾದ ಹೊಸ ರೇಖಾಕೃತಿ, ರಚನೆ ಆದ್ಮೇಲೆ ಬರುವಂತಹ ಹೊಸ
ತ್ರಿಭುಜ ಅಥವಾ ಯಾವುದೇ ಹೊಸ ಚಿತ್ರವನ್ನ ರೇಖಾಕೃತಿಯನ್ನ ತಗೊಂಡು ದತ್ತ ಚಿತ್ರದ ಜೊತೆ ಹೋಲಿಕೆ ಮಾಡಿ ನಾವು ಪ್ರಮೇಯವನ್ನು ಸಾಧಿಸ್ತೀವಿ. ಇಲ್ಲಿ ನೋಡಿ, ನಾನು ಪಿ ಕ್ಯೂ ಬಿಂದುವನ್ನು ಸೇರಿಸಿದಾಗ ಇಲ್ಲಿ DEF ದತ್ತ ತ್ರಿಭುಜದಲ್ಲಿ ಇನ್ನೊಂದು DPQ ಅಂತ ತ್ರಿಭುಜ ಉಂಟಾಗಿದೆ. ಹಾಗಾಗಿ DPQ ತ್ರಿಭುಜ ಮತ್ತು ದತ್ತ ತ್ರಿಭುಜ ABC ಎರಡೂ ತ್ರಿಭುಜವನ್ನ ತಗೊಂಡು ಈ ಎರಡು ತ್ರಿಭುಜಗಳಲ್ಲಿ ಏನೇನು ಸಮ ಇದೆ ಅನ್ನೋದನ್ನ ನಾನೀಗ ಗುರುತಿಸ್ತಾ ಇದ್ದೀನಿ. ನೋಡಿ, ಈಗ ಯಾವ ಎರಡು ತ್ರಿಭುಜ ತಗೋತಾ ಇದ್ವಿ? ತ್ರಿಭುಜ ABC ದತ್ತ ತ್ರಿಭುಜ ಮತ್ತು ರಚನೆ ಆದ್ಮೇಲೆ ಉಂಟಾದ ತ್ರಿಭುಜ DPQಗಳಲ್ಲಿ ಈ ಎರಡು ತ್ರಿಭುಜಗಳನ್ನ ತಗೊಂಡು ಈಗ ಈ ಎರಡು ತ್ರಿಭುಜಗಳಲ್ಲಿ ನಮ್ಗೆ ಏನೇನು ಅಂಶ ಗೊತ್ತಿದೆ ಅನ್ನೋದ ನೋಡಿ. ಕೋನ A = ಕೋನ D ಆಗಿದೆ, ಯಾಕೆಂದ್ರೆ ಅನುರೂಪ ಕೋನ ಸಮ ಅಂತ ನಮಗೆ ದತ್ತಾಂಶದಲ್ಲಿ ಇದೆ. ನೆಕ್ಸ್ಟ್ AB ಉದ್ದ ಎಷ್ಟಿದೆಯೋ DP ಉದ್ದನೂ ಅಷ್ಟೇ ಇದೆ, AC ಉದ್ದ ಎಷ್ಟಿದೆಯೋ DQ ಉದ್ದನೂ ಕೂಡ ಅಷ್ಟೇ ಇದೆ. ಇದು ಯಾವುದ್ರ ಪ್ರಕಾರ? ರಚನೆ ಪ್ರಕಾರ. ಅದನ್ನ ಬರೆಯೋಣ. ನೋಡಿ, ಕೋನ A = ಕೋನ D. ಇದು ಯಾವುದ್ರ ಪ್ರಕಾರ? ದತ್ತಾಂಶ, ದತ್ತದ ಪ್ರಕಾರ, ಹೌದಾ? ನೆಕ್ಸ್ಟ್ AB = DP ಮತ್ತು AC = DQ. ಇದು ಯಾವುದ್ರ ಪ್ರಕಾರ? ರಚನೆ. ಹಾಗಾದ್ರೆ ನೋಡಿ, ಎರಡು ತ್ರಿಭುಜಗಳಲ್ಲಿ ಒಂದು ಜೊತೆ ಕೋನ ಸಮ, ಎರಡು ಜೊತೆ ಬಾಹು ಸಮ ಅಂದ್ರೆ ನೀವು ಹಿಂದಿನ ಒಂದು 8ನೇ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀರಾ ಸ್ವೀಕೃತ ಸಿದ್ಧಾಂತಗಳು. ಈ ಸ್ವೀಕೃತ ಸಿದ್ಧಾಂತಗಳು ಏನ್ ಹೇಳುತ್ತೆ? ಎರಡು ತ್ರಿಭುಜಗಳ ಸರ್ವಸಮಾನ ಅಂತ ಹೇಳುತ್ತೆ. ನೋಡಿ, ಇದು ಯಾವ ಸ್ವೀಕೃತ ಸಿದ್ಧಾಂತ ಇಲ್ಲಿ ಸರಿ ಹೋಗುತ್ತೆ? ಬಾಹು ಕೋನ ಬಾಹು, ಒಂದು ತ್ರಿಭುಜದ ಒಂದು ಬಾಹು, ಒಂದು ಕೋನ ಮತ್ತು ಇನ್ನೊಂದು ಬಾಹು, ಇನ್ನೊಂದು ತ್ರಿಭುಜದ ಅನುರೂಪ ಕೋನ ಮತ್ತು ಬಾಹುಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ. ಹಾಗಾದ್ರೆ ಈ SAS ಅಂದ್ರೆ ಬಾಹು ಕೋನ ಬಾಹು ಸ್ವೀಕೃತ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನು ಮಕ್ಕಳ? ಸರ್ವಸಮ. ತ್ರಿಭುಜ ABC ಸರ್ವಸಮ ತ್ರಿಭುಜ DPQ. ನೋಡಿ, ದತ್ತಾಂಶದ ಪ್ರಕಾರ ಅನುರೂಪ ಕೋನ ಸಮ, ಈ ಎರಡು ರಚನೆ ಪ್ರಕಾರ ಈ ಎರಡು ಬಾಹುಗಳು ಸಮ. ಹಾಗಾದ್ರೆ ಈ ತ್ರಿಭುಜದ ABC ತ್ರಿಭುಜದ ಎರಡು ಬಾಹು ಒಂದು ಕೋನವು, DPQ ತ್ರಿಭುಜದ ಎರಡು ಬಾಹು ಒಂದು ಅನುರೂಪ ಕೋನಕ್ಕೆ ಸಮವಾಗಿರೋದ್ರಿಂದ ಆ ಎರಡು ತ್ರಿಭುಜಗಳು ಸರ್ವಸಮ. ಇಲ್ಲಿ ರೀಸನ್ ಬರೆಯೋಣ. ಯಾಕೆ ಎರಡು ಸರ್ವಸಮ? SAS ಸ್ವೀಕೃತ ಸಿದ್ಧಾಂತದ ಪ್ರಕಾರ ಆ ಎರಡು ಸರ್ವಸಮ. ಆ ಎರಡು ತ್ರಿಭುಜಗಳು ಸರ್ವಸಮ ಆದ್ಮೇಲೆ ನಾನೀಗ ಒಂದು ತ್ರಿಭುಜದಲ್ಲಿ ಎರಡು ಬಾಹು ಒಂದು ಕೋನವನ್ನ ತಗೊಂಡಿದ್ದೆ ಸರ್ವಸಮ ಅಂತ ಹೇಳೋದಕ್ಕೆ. ಹಾಗಾದ್ರೆ ಎರಡು ಸರ್ವಸಮ ಆದ್ಮೇಲೆ ಉಳಿದ ಎರಡು ಕೋನ ಮತ್ತು ಉಳಿದ ಇನ್ನೊಂದು ಬಾಹುನು ಕೂಡ ಆ ಇನ್ನೊಂದು ತ್ರಿಭುಜಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತದೆ. ಆದ್ರಿಂದ ಏನ್ ಹೇಳ್ಬೋದು? ಸರ್ವಸಮ ಆಗಿರೋದ್ರಿಂದ ಉಳಿದ ಎರಡು ಬಾಹುಗಳು, ಉಳಿದ ಇನ್ನೊಂದು ಬಾಹು ಯಾವುದು ಮಕ್ಕಳ? BC = PQ ಆಗುತ್ತೆ. ಉಳಿದ ಎರಡು ಕೋನಗಳು ಯಾವುದು? B = P ಆಗುತ್ತೆ, ಕೋನ P ಆಗುತ್ತೆ. ಕೋನ C = ಕೋನ Q ಆಗುತ್ತೆ. ಏನ್ ಹೇಳ್ಬೋದು? ಅನುರೂಪ ಉಳಿದಂತ ಇನ್ನೊಂದು ಬಾಹು BC = ಏನಾಗುತ್ತೆ? PQ. ಕೋನ B = ಕೋನ P ಮತ್ತು ಕೋನ C = ಕೋನ Q. ಯಾಕೆ ಅಂದ್ರೆ ಏನು? ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಕೋನಗಳು ಪ್ರಕಾರ ಇವೆರಡು ಸರ್ವಸಮ ತ್ರಿಭುಜ ಆಗಿರೋದ್ರಿಂದ ಸರ್ವಸಮ ತ್ರಿಭುಜ ಅಂದಮೇಲೆ ಉಳಿದ ಅಂಶ ಏನು? ಇಲ್ಲಿ ಎರಡು ಬಾಹು ಒಂದು ಕೋನ ತಗೊಂಡು ಹೇಳಿದ್ವಿ. ಈ ಉಳಿದಂತಹ ಇನ್ನೊಂದು ಬಾಹು, ಇಲ್ಲಿ ಉಳಿದಂತ ಇನ್ನೆರಡು ಜೊತೆ ಕೋನಗಳು ಕೂಡ ಏನೋ ಸಮ, ಸರ್ವಸಮ ಆಗಿರೋದ್ರಿಂದ ಅವು ಕೂಡ ಸಮ ಅಂತ ಹೇಳಿ ಗೊತ್ತಾಯ್ತು. ಹಾಗಿದ್ಮೇಲೆ ನೋಡಿ, ಈ ತ್ರಿಭುಜದಲ್ಲಿ ಕೋನ B ಏನಾಯ್ತು? ಕೋನ P ಆಯ್ತು. ಕೋನ C ಕೋನ Q ಆಗಿದೆ. ಆದ್ರೆ ದತ್ತಾಂಶದಲ್ಲಿ ಕೋನ B ಯಾವ್ದಕ್ಕೆ ಸಮ ಇತ್ತು ಮಕ್ಕಳ? ಕೋನ E, ಹೌದಾ? ಕೋನ B ದತ್ತಾಂಶದಲ್ಲಿ ಯಾವ್ದಕ್ಕೆ ಸಮ ಇದೆ? ಕೋನ E ಗೆ ಸಮ ಇದೆ, ಹೌದಾ? ಈಗ ಇದರಲ್ಲಿ ಏನಾಗಿದೆ? ಕೋನ P ಗೆ ಸಮ ಇದೆ. ಅದೇ ದತ್ತಾಂಶದಲ್ಲಿ ಕೋನ B ಯಾವ್ದಕ್ಕೆ ಸಮ ಇದೆ? ಕೋನ E ಗೆ ಸಮ ಇರೋದ್ರಿಂದ ಕೋನ P ನೂ ಕೂಡ ನೋಡಿ, ದತ್ತಾಂಶದಲ್ಲಿ ಕೋನ B ಯು ತ್ರಿಭುಜ ABC ನಲ್ಲಿ ಕೋನ B ಯು ಕೋನ E ಗೆ ಸಮ. ಈ ಕೋನ B ಅನ್ನೋದು P ಗೆ ಸಮ ಇರೋದ್ರಿಂದ ಕೋನ E = ಕೋನ P.
ಇದು ದತ್ತದ ಪ್ರಶ್ನೆ. ದತ್ತದಲ್ಲಿ ಇವೆರಡು ಸಮ ಇತ್ತು. ಅದೇ ತರ ಕೋನ ಸಿ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಇತ್ತು? ಕೋನ ಎಫ್ ಗೆ ಸಮ ಇತ್ತು ದತ್ತದಲ್ಲಿ. ಹೇಳಿಕೆಯ ದತ್ತಾಂಶದಲ್ಲಿ ಅನುರೂಪ ಕೋನಗಳು ಇವೆರಡು ಸಮ ಇತ್ತು. ಆದರೆ ಇಲ್ಲಿ ಕೋನ ಬಿ ಕೋನ ಸಿ, ಕೋನ ಬಿ ಇರೋದು ಕೋನ ಪಿ ಗೆ ಸಮ ಇದೆ, ಕೋನ ಸಿ ಅನ್ನೋದು ಕೋನ ಕ್ಯೂ ಗೆ ಸಮ ಇರೋದ್ರಿಂದ ಇದು 1 ಅಂತ ಕರೆಯೋಣ, ಇದು 2 ಅಂತ ಕರೆಯೋಣ. 1 ಮತ್ತು 2 ಪ್ರಕಾರ ಎಡಭಾಗ ಸಮ ಇರೋದ್ರಿಂದ ಬಲಭಾಗಗಳು ಕೂಡ ಸಮ. ಹಾಗಾದ್ರೆ ಕೋನ ಪಿ ಅನ್ನೋದು ಕೋನ ಇ ಗೆ ಸಮ, ಕೋನ ಕ್ಯೂ ಅನ್ನೋದು ಕೋನ ಎಫ್ ಗೆ ಸಮ. ಹಾಗಾದ್ರೆ ಇವೆರಡು ಎಂಥ ಕೋನಗಳಾಗ್ತವೆ? ಎಂಥ ಕೋನ ಆಗ್ತವೆ? ಅನುರೂಪ ಕೋನಗಳು. ಏನ್ ಕೋನ ಆಯ್ತು? ಅನುರೂಪ ಕೋನ. ಕೋನ ಪಿ ಕೋನ ಇ ಗೆ ಸಮ ಆಯ್ತು, ಕೋನ ಕ್ಯೂ ಕೋನ ಎಫ್ ಗೆ ಸಮ ಆಯ್ತು. ದೇರ್ಫೋರ್ ಏನ್ ಹೇಳ್ಬೋದು ಮಕ್ಕಳ? ದೇರ್ಫೋರ್ ಅನುರೂಪ ಕೋನಗಳ ಸಮ ಇರೋದ್ರಿಂದ ಅನುರೂಪ ಕೋನಗಳನ್ನು ಉಂಟು ಮಾಡುವ ಎರಡು ಭಾಗಗಳು ಏನಾಗಿರ್ತವೆ? ಸಮಾಂತರ. ದೇರ್ಫೋರ್ ಪಿ ಕ್ಯೂ ಸಮಾಂತರ ಇ ಎಫ್. ಪಿ ಕ್ಯೂ ಸಮಾಂತರ ಇ ಎಫ್. ಏಕೆಂದರೆ ಸಮಾಂತರ ರೇಖೆಯ ಮೇಲೆ ಇರುವ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಎರಡು ರೇಖೆಯ ಮೇಲೆ ಇರುವಂತಹ ಅನುರೂಪ ಕೋನಗಳಾಗಿದ್ದಾವೆ ಅಂದ್ರೆ ಆ ಎರಡು ರೇಖೆಗಳಾಗಿರ್ತವೆ ಸಮಾಂತರವಾಗಿರ್ತವೆ. ಹಾಗಾದ್ರೆ ಈಗ ಎರಡು ಬಾಹುಗಳು ಈ ತ್ರಿಭುಜದಲ್ಲಿ ಪಿ ಕ್ಯೂ ಸಮಾಂತರ ಇ ಎಫ್ ಆಗಿದೆ ಅಂದ್ರೆ ಇದನ್ನ ನಾವು ಈಗ ಏನು ಅಪ್ಲೈ ಮಾಡ್ಬೋದು ಮಕ್ಕಳ? ತೇರ್ಸ್ ಪ್ರಮೇಯ ಅಪ್ಲೈ ಮಾಡ್ಬೋದಲ್ವಾ? ಏನಂತ ಹೇಳ್ಬೋದು? ತೇರ್ಸ್ನ ಉಪಪ್ರಮೇಯನ ಅಪ್ಲೈ ಮಾಡ್ಬೋದು. ಈ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಡಿ ಪಿ ಡಿವೈಡ್ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡ್ ಬೈ ಕ್ಯೂ ಎಫ್. ಯಾವ್ದ್ರ ಪ್ರಕಾರ? ತೇರ್ಸ್ನ ಪ್ರಮೇಯದ ಪ್ರಕಾರ. ತೇರ್ಸ್ನ ಪ್ರಮೇಯದ ಪ್ರಕಾರ ಡಿ ಪಿ ಡಿವೈಡ್ ಬೈ ಪಿ ಇಸ್ ಈಕ್ವಲ್ ಟು ಏನ್ ಹೇಳ್ಬೋದು? ಡಿ ಕ್ಯೂ ಡಿವೈಡ್ ಬೈ ಏನ್ ಹೇಳ್ಬೋದು? ಕ್ಯೂ ಎಫ್. ತೇರ್ಸ್ನ ಪ್ರಮೇಯದ ಪ್ರಕಾರ ದತ್ತಾಂಶದಲ್ಲಿ ಏನಾಗಿದೆ? ಎ ಬಿಯು ಯಾವುದಕ್ಕೆ ಅನುರೂಪವಾಗಿತ್ತು? ಡಿ ಗೆ ಅನುರೂಪ. ಎ ಸಿ ಯಾವುದಕ್ಕೆ ಅನುರೂಪವಾಗಿತ್ತು? ಡಿ ಎಫ್ ಗೆ ಅನುರೂಪ ಅಂತ ಅನುರೂಪ ಬಾಹುಗಳ ಅನುಪಾತ ಅಂತ ಹೇಳಿದ್ವಿ, ಹೌದಾ? ದತ್ತಾಂಶದಲ್ಲಿ ನೋಡಿ ಡಿ ಪಿ ಡಿವೈಡ್ ಬೈ ಪಿ ಡಿ ಕ್ಯೂ ಡಿವೈಡ್ ಬೈ ಕ್ಯೂ ಎಫ್. ಆದರೆ ಡಿ ಪಿ ಅನ್ನೋದು ದತ್ತಾಂಶದಲ್ಲಿ ಯಾವುದಕ್ಕೆ ಸಮ ಇದೆ ಮಕ್ಕಳ? ಎ ಬಿಗೆ ಸಮ ಇದೆ ಅಲ್ವಾ? ಇದಕ್ಕೆ ತೇರ್ಸ್ನ ಉಪಪ್ರಮೇಯ ಅಪ್ಲೈ ಮಾಡೋಣ. ಏನು? ಡಿ ಪಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡ್ ಬೈ ಡಿ ಎಫ್ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡ್ ಬೈ ಇ ಎಫ್. ತೇರ್ಸ್ನ ಉಪಪ್ರಮೇಯ. ತೇರ್ಸ್ನ ಉಪಪ್ರಮೇಯದ ಪ್ರಕಾರ ನೋಡಿ ಡಿ ಪಿ ಡಿವೈಡ್ ಬೈ ಉಂಟಾದ ತ್ರಿಭುಜದ ಬಾಹು ಡಿವೈಡ್ ಬೈ ದತ್ತ ತ್ರಿಭುಜದ ಬಾಹು, ಉಂಟಾದ ತ್ರಿಭುಜದ ಬಾಹು ಡಿವೈಡ್ ಬೈ ದತ್ತ ತ್ರಿಭುಜದ ಬಾಹು ಡಿ ಎಫ್. ಉಂಟಾದ ತ್ರಿಭುಜ ಡಿ ಪಿ ಕ್ಯೂ ನಲ್ಲಿ ಉಂಟಾದ ತ್ರಿಭುಜದ ಪಿ ಕ್ಯೂ ಬಾಹು, ದತ್ತ ತ್ರಿಭುಜದಲ್ಲಿ ಇ ಎಫ್ ಬಾಹು. ಈ ಅನುರೂಪ ಬಾಹುಗಳ ಅನುಪಾತ ಸಮ. ತೇರ್ಸ್ನ ಉಪಪ್ರಮೇಯದ ಪ್ರಕಾರ. ಆದ್ರೆ ಇಲ್ಲಿ ನೋಡಿ ಡಿ ಪಿಯ ಉದ್ದ ಯಾವುದಕ್ಕೆ ಉದ್ದದಷ್ಟಿದೆ? ಎ ಬಿಯ ಉದ್ದದಷ್ಟಿರೋದ್ರಿಂದ ಡಿ ಪಿ ಜಾಗದಲ್ಲಿ ಏನಾಗ್ಬೋದು? ಎ ಬಿ ಡಿವೈಡ್ ಬೈ ಡಿ. ಡಿ ಕ್ಯೂನ ಉದ್ದ ಎಷ್ಟು ತಗೊಂಡಿದ್ವಿ? ಎ ಸಿ ಉದ್ದದಷ್ಟಿದೆ. ದೇರ್ಫೋರ್ ಡಿ ಕ್ಯೂ ಜಾಗದಲ್ಲಿ ಏನಾಗ್ಬೋದು? ಎ ಸಿ ಡಿವೈಡ್ ಬೈ ಡಿ ಎಫ್. ಪಿ ಕ್ಯೂ ಉದ್ದ ಯಾವುದು ಸಮ ಆಗಿದೆ? ಇ ಎಫ್ ಗೆ ಸಮ ಇದೆ. ಪಿ ಕ್ಯೂ ಉದ್ದ ಇಲ್ಲಿ ಅನುರೂಪ ನೋಡಿ ಡಿ ಪಿ ಇಸ್ ಈಕ್ವಲ್ ಟು ಏನಾಗಿದೆ? ಎ ಬಿ ಇರೋದ್ರಿಂದ ನಾನು ಡಿ ಪಿ ಜಾಗದಲ್ಲಿ ಏನಾಗ್ತದೆ? ಎ ಬಿ ಆಗಿದೆ. ಡಿ ಕ್ಯೂ ಉದ್ದ ಯಾವುದು ಸಮನಾಗಿದೆ? ಡಿ ಕ್ಯೂ ಉದ್ದ ಎ ಸಿ ಉದ್ದ ಸಮನಾಗಿರೋದ್ರಿಂದ ಡಿ ಕ್ಯೂ ಜಾಗದಲ್ಲಿ ಎ ಸಿ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಬಾಹುಗಳ ಪ್ರಕಾರ ಏನಾಯ್ತು? ಪಿ ಕ್ಯೂ ಉದ್ದ ಯಾವುದು ಸಮ ಇದೆ? ಬಿ ಸಿ ಉದ್ದಕ್ಕೆ ಸಮನಾಗಿರೋದ್ರಿಂದ ಪಿ ಕ್ಯೂ ಜಾಗದಲ್ಲಿ ಏನಾಗ್ತಾ ಇದ್ದೀನಿ? ಬಿ ಸಿ ಆಗ್ತಾ ಇದ್ದೀನಿ ಡಿವೈಡ್ ಬೈ ಇ ಕ್ಯೂ. ನೋಡಿ ಹಾಗಾದ್ರೆ ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್, ಬಿ ಸಿ ಡಿವೈಡ್ ಬೈ ಇ ಎಫ್ ಆಯ್ತಲ್ವಾ? ಅನುರೂಪ ಈ ತ್ರಿಭುಜದ ಅನುರೂಪ ಬಾಹು ಈ ತ್ರಿಭುಜದ ಬಾಹು ಈ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತಕ್ಕೆ ಏನಾಯ್ತು? ಸಮಾನಾಗಿದೆ. ದೇರ್ಫೋರ್ ಏನು ಹೇಳ್ಬೋದು? ದೇರ್ಫೋರ್
ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ DEF. ನೋಡಿ, ಅನುರೂಪ ಬಾಹುಗಳ ಅನುಪಾತ ಸಮ ಅಂತ ಬಂದಿರೋದ್ರಿಂದ, ಅನುರೂಪ ಬಾಹುಗಳ ಅನುಪಾತ ಸಮವಾಗಿರೋದ್ರಿಂದ ತ್ರಿಭುಜ ABC ಯು DEF ತ್ರಿಭುಜಕ್ಕೆ ಸಮರೂಪವಾಗಿದೆ ಅಂತ ಹೇಳಿ ಸಾಧಿಸಿದ್ವಿ. ಅರ್ಥ ಆಯ್ತಾ ಮಕ್ಕಳ? ವೆರಿ ಇಂಪಾರ್ಟೆಂಟ್ ಪ್ರಮೇಯ. ನೋಡಿ, ಈ ಪ್ರಮೇಯವನ್ನ ಸಾಧಿಸ್ಬೇಕಾದ್ರೆ ನಾವು ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮ ಆಗಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತನೂ ಕೂಡ ಸಮ. ಹಾಗೆ ಯಾವ್ಯಾವ ತ್ರಿಭುಜಗಳು ಸಮರೂಪ ಅಂತ ಹೇಳಿದ್ರು? ದತ್ತಾಂಶದ ಪ್ರಕಾರ ಅನುರೂಪ ಕೋನಗಳು ಕೋನ ಎಗೆ ಕೋನ ಡಿ ಕೋನ ಬಿಗೆ ಕೋನ ಇ ಕೋನ ಸಿಗೆ ಕೋನ ಎಫ್ ಅಂತ ಕೊಟ್ಟಿದ್ದಾರೆ. ಅನುರೂಪ ಕೋನಗಳಿಗೂ ಸಮ. ನಂತರ ನಾವು ಇದನ್ನ ಅನುರೂಪ ಬಾಹುಗಳು ಯಾವುದು? ಎ ಬಿಗೆ ಅನುರೂಪ ಡಿ, ಎ ಸಿಗೆ ಅನುರೂಪ ಯಾವುದು? DF ಮತ್ತು BCಗೆ ಅನುರೂಪ ಯಾವುದಾಗಿದೆ? EF ಆಗಿದೆ ಅಂತ ನಮಗೆ ಗೊತ್ತು. ಅವುಗಳ ಅನುರೂಪ ಬಾಹುಗಳು ಕೂಡ ಏನು ಸಮಾನುಪಾತದಲ್ಲಿದೆ ಅಂತ ಹೇಳಿದ್ದಾರೆ. ಈಗ ಅದನ್ನ ನಾವು ಪ್ರೂವ್ ಮಾಡಬೇಕು. ಹೇಗೆ ಸಮಾನುಪಾತದಲ್ಲಿದೆ ಅಂತ ಪ್ರೂವ್ ಮಾಡಿ ಅದರ ಸಮರೂಪ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅದ್ರ ಪ್ರಕಾರ ಸಾಧನೆ ಏನು? ಎರಡು ತ್ರಿಭುಜಗಳು ಸಮರೂಪ ಅನ್ನೋದೇ ಸಾಧನೆಯ. ಈಗ ನಾನು ರಚನೆ ಮಾಡಿದ್ದೀನಿ. AB ಎಷ್ಟು ಉದ್ದ ಇದೆಯೋ DPನೂ ಕೂಡ ಅಷ್ಟೇ ಉದ್ದ ಇದೆ ಅಂತ ಹೇಳ್ಕೊಂಡು P ಬಿಂದುವನ್ನು D ಬಾವಿನ ಮೇಲೆ, DF ಬಾವಿನ ಮೇಲೆ Q ಬಿಂದುವನ್ನು ಗುರುತು ಮಾಡಿಸಿ PQ ಅನ್ನು ಸೇರಿಸಿದ್ದೀವಿ. ಈಗ DPQ ಅಂತ ತ್ರಿಭುಜ ಉಂಟಾಯಿತು. ಈ DPQ ತ್ರಿಭುಜವನ್ನು ABC ತ್ರಿಭುಜದ ಹೋಲಿಸಿ ಆ ಎರಡನ್ನ SAS ಸ್ವೀಕೃತ ಸಿದ್ಧಾಂತದ ಪ್ರಕಾರ ಸರ್ವಸಮ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಸರ್ವಸಮ ಆದಮೇಲೆ ಉಳಿದಿರುವಂತಹ ಕೋನ ಬಿಗೆ ಕೂಡ ಕೋನ ಪಿಗೆ ಸಮ, ಕೋನ ಸಿಯು ಕೋನ ಕ್ಯೂಗೆ ಸಮ ಮತ್ತು BCಯ ಉದ್ದ PQಗೆ ಸಮ ಅಂತ ಹೇಳಿ ಪ್ರೂವ್ ಆಯಿತು. ಈ ಅನುರೂಪ ಕೋನಗಳು ಪಿಗೆ ಕೋನ ಈ ಸಮ ಇದೆ, ಕೋನ ಕ್ಯೂಗೆ ಕೋನ ಎಫ್ ಅಂತ ಆದಮೇಲೆ ಈ ಅನುರೂಪ ಕೋನಗಳನ್ನು ಉಂಟು ಮಾಡುವಂತ ಎರಡು ಬಾಹುಗಳು ಏನಾಗಿರ್ತವೆ? ಸಮಾಂತರವಾಗಿರ್ತವೆ. ಸಮಾಂತರ ಅಂತ ಹೇಳಿದ್ಮೇಲೆ ತೇಲ್ಸ್ ಉಪಪ್ರಮೇಯನ ಅಪ್ಲೈ ಮಾಡಿ ತೇಲ್ಸ್ ಉಪಪ್ರಮೇಯ ಬರೆದ್ವಿ. ಬರೆದ ನಂತರ ಈ DPಯ ಉದ್ದ AB ಉದ್ದಕ್ಕೆ ಸಮನಾಗಿರೋದ್ರಿಂದ, ರಚನೆ ಪ್ರಕಾರ ಸಮನಾಗಿರೋದ್ರಿಂದ DP ಜಾಗದಲ್ಲಿ AB ಆಗ್ತದೆ, DQ ಜಾಗದಲ್ಲಿ AC ಆಗ್ತದೆ, PQ ಜಾಗದಲ್ಲಿ BC ಆಗ್ತದೆ. ಅವ್ರು ಹೇಳಿರುವಂತ ಅನುರೂಪ ಬಾಹುಗಳ ಅನುಪಾತ ನಮಗೆ ಬಂತು. ಅನುರೂಪ ಬಾಹುಗಳ ಅನುಪಾತ ಸಮನಾಗಿರೋದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪ ಆಗಿದೆ ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ವಿ. ಅರ್ಥ ಆಯ್ತಾ ಮಕ್ಕಳ? ವೆರಿ ಇಂಪಾರ್ಟೆಂಟ್ ಪ್ರಮೇಯ. ಈಗ ನಾವು ಕೋನ ನಿರ್ಧಾರಕಗಳ ಪ್ರಮೇಯವನ್ನು ನಾವು ಸಾಧನೆ ಮಾಡಿದ್ದೀವಿ. ಇದನ್ನು ಎಕ್ಸಾಮಿಗೆ ಕೇಳ್ತಾರೆ ಮಕ್ಕಳ. ಈಗ ಮುಂದಿನ ಎರಡು ನಿರ್ಧಾರಕ ಗುಣಗಳನ್ನು ಆಗ ತಿಳ್ಕೊಳ್ಳಿ ಅಷ್ಟೇ. ಆ ಎರಡು ನಿರ್ಧಾರಕ ಗುಣಗಳು ಯಾವುದು? SSS ನಿರ್ಧಾರಕ ಗುಣ ಮತ್ತು SKS ನಿರ್ಧಾರಕ ಗುಣ. ಈ ಎರಡು ನಿರ್ಧಾರಕ ಗುಣಗಳ ಹೇಳಿಕೆ ಗೊತ್ತಿರಬೇಕು. ನೋಡಿ, ಕೋನ ನಿರ್ಧಾರಕ ಗುಣಕ್ಕೆ ನಾವು ಹೀಗೆ ಹೇಳ್ಬೋದು. ಕೋನ ನಿರ್ಧಾರಕ ಗುಣವನ್ನ ಒಂದು ತ್ರಿಭುಜದ ಎರಡು ಅನುರೂಪ ಕೋನಗಳು, ಒಂದು ತ್ರಿಭುಜದ ಯಾವುದಾದ್ರೂ ಎರಡು ಅನುರೂಪ ಕೋನಗಳು ಸಮನಾಗಿದ್ರೆ, ಬರೀ ನಾವು ಮೂರು ಕೋನಗಳು ಅಂತ ಹೇಳ್ಬೋದು. ಹೇಳೋದಂದ್ರೆ ಯಾವುದಾದ್ರೂ ಎರಡು ಅನುರೂಪ ಕೋನಗಳ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳೇನಾಗಿರ್ತವೆ? ಸಮರೂಪವಾಗಿರ್ತವೆ. ಒಂದು ತ್ರಿಭುಜದ ಎರಡು ಕೋನ, ಇನ್ನೊಂದು ತ್ರಿಭುಜದ ಎರಡು ಅನುರೂಪ ಕೋನಗಳ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳೇನಾಗಿರ್ತವೆ? ಸಮರೂಪವಾಗಿರ್ತವೆ. ಇದನ್ನು ನಾವು ಈ ಒಂದು ಅಂಶವನ್ನು ಲೆಕ್ಕಗಳಿಗೆ ಕೂಡ ತಗೊಂಡು ಲೆಕ್ಕಗಳನ್ನ ಬಿಡಿಸ್ಬೋದು ಮಕ್ಕಳ. ಮುಂದೆ ನೋಡೋಣ ಲೆಕ್ಕಗಳನ್ನ. ಈಗ ಉಳಿದ ಎರಡು ನಿರ್ಧಾರಕ ಗುಣಗಳನ್ನ ಹೇಳಿಕೆಗಳನ್ನು ತಿಳಿಸ್ತೀನಿ. ಮೊದಲನೇ ನಿರ್ಧಾರಕ ಗುಣ SSS ಅಂದ್ರೆ ಬಾಹು ನಿರ್ಧಾರಕ ಗುಣ. ಈ ಹೇಳಿಕೆ ನೋಡೋಣ. ಏನಪ್ಪ ಏನ್ ಹೇಳುತ್ತೆ ಈ ನಿರ್ಧಾರಕ ಗುಣ ಅಂದ್ರೆ, ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ನೋಡಿ, ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮನಾದರೆ ಆ ಎರಡು ತ್ರಿಭುಜದ
ಆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮ. ಆದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರ್ತವೆ. ಸಮರೂಪಗಳಾಗಿರುತ್ತವೆ. ನೋಡಿ, ಇನ್ನೊಂದ್ಸತಿ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಬಾಹುಗಳ ಅನುಪಾತಕ್ಕೆ ಸಮವಾದ ಅಥವಾ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಕೂಡ ಏನು ಸಮಾನಾಗಿರುತ್ತೆ. ಆದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರುತ್ತೆ. ಇಲ್ಲಿ ಫಸ್ಟ್ ಹೇಳಿರುತ್ತೆ ಒಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳು ಅಂದ್ರೆ ಎಬಿ ನೋಡಿ, ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಪಿಕ್ಯೂಆರ್ಗಳಲ್ಲಿ ಚಿತ್ರ ನೋಡಿ, ಅದರಲ್ಲಿ ಎಬಿಗೆ ಅನುರೂಪ ಯಾವುದು ಪಿಕ್ಯೂ ಇದರ ಅನುಪಾತ, ಎಸಿಗೆ ಅನುರೂಪ ಯಾವುದು ಪಿಆರ್ ಇದರ ಅನುಪಾತ, ಎಬಿಸಿ ಬಿಸಿಗೆ ಅನುರೂಪ ಯಾವುದು ಕ್ಯೂಆರ್ ಅದರ ಅನುಪಾತ. ಈ ಮೂರು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವು ಆ ತ್ರಿಭುಜದ ಅನುರೂಪ ಕೋನಗಳು ಕೂಡ ಏನು ಸಮ. ಕೋನ ಪಿ ಎ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್ ಆಗಿರುತ್ತೆ. ಅನುರೂಪ ಕೋನಗಳು ಸಮನಾಗಿರುತ್ತೆ. ಏನು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಕೋನ ನಿರ್ಧಾರಕ ಗುಣದಲ್ಲಿ ಫಸ್ಟ್ ಏನ್ ಹೇಳ್ತೀವಿ, ಅನುರೂಪ ಕೋನಗಳ ಸಮ ಅಂತ ಹೇಳಿ, ಆಮೇಲೆ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಇದನ್ನ ವಿಲೋಮ ಮಾಡಿ ಹೇಳಬೇಕು. ಫಸ್ಟ್ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಆಗ ಆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮ, ಆದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತೆ ಅನ್ನೋದೇ ಏನು ಬಾಹು ನಿರ್ಧಾರಕ ಗುಣ. ಈಗ ಕೋನ ಎಸ್ ಬಾಹು ಕೋನ ಮೂರ ನಿರ್ಧಾರಕ ಗುಣ ಬಾಹು ಕೋನ ಈ ನಿರ್ಧಾರಕ ಗುಣವನ್ನ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮಾನಾಂತರೆ ಆ ಕೋನವನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇದು ಬಾಹು ಕೋನ ಬಾಹು ನಿರ್ಧಾರಕ ಗುಣ. ನೋಡಿ ಮಕ್ಕಳ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾದರೆ ಆಗ ಆ ಒಂದು ತ್ರಿಭುಜದಲ್ಲಿ ಉಂಟು ಮಾಡಿರುವ ಅಥವಾ ಕೋನವನ್ನು ಉಂಟು ಮಾಡಿರುವ ಬಾಹುಗಳು
ಏನಾಗಿರ್ತವೆ, ಸಮಾನುಪಾತದಲ್ಲಿರ್ತವೆ. ಆ ಸಮಾನುಪಾತದಲ್ಲಿದೆ ಅಂದರೆ ಆ ಎರಡು ತ್ರಿಭುಜಗಳು ಏನು ಸಮರೂಪವಾಗಿರುತ್ತವೆ. ಈಗ ಅವ್ರು ಏನು ಹೇಳಿದ್ದಾರೆ, ಎರಡು ತ್ರಿಭುಜಗಳನ್ನು ಯಾವ್ದಾದ್ರು ತಗೊಂಡಿದ್ದೀನಿ ಹೆಸರನ್ನ, ತ್ರಿಭುಜ ABC, ತ್ರಿಭುಜ PQR ಅಂತ ತಗೊಂಡಿದ್ದೀನಿ. ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜದ ಒಂದು ಕೋನ, ನೀವು ಯಾವ್ದಾದ್ರು ಮೂರಲ್ಲಿ ಯಾವ್ದಾದ್ರು ಒಂದು ಕೋನ ತಗೊಂಡು, ನಾನು A ಕೋನ ಅಂತ ತಗೊಂಡಿದ್ದೀನಿ. ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದರೆ ಆ ಕೋನವನ್ನು ಉಂಟು ಮಾಡಿರುವ ಭಾವಗಳು ಯಾವುದು ನೋಡಿ. ಕೋನ A ಕೋನವನ್ನು ಉಂಟು ಮಾಡಿರುವ ಭಾವ ಯಾವುದು, AB ಮತ್ತು AC. ಆ ಕೋನವನ್ನು ಉಂಟು ಮಾಡುವ ಭಾವಗಳು ಕೂಡ ಏನಾಗುತ್ತೆ, ಇನ್ನೊಂದು ತ್ರಿಭುಜದ ಭಾವಗಳಿಗೆ ಏನಾಗಿರ್ತವೆ, ಸಮಾನುಪಾತದಲ್ಲಿ ಇರುತ್ತವೆ. ಆಗಿದ್ದಾಗ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಈಗ ಇದರಲ್ಲಿ ಅನುರೂಪ ಕೋನ ಯಾವುದು, ಕೋನ A = ಕೋನ P. ಒಂದು ತ್ರಿಭುಜದ A ಕೋನ ಇನ್ನೊಂದು ತ್ರಿಭುಜದ P ಕೋನಕ್ಕೆ ಸಮನಾಗಿದೆ. ಇಲ್ಲಿ ಒಂದು ತ್ರಿಭುಜದಲ್ಲಿ A ಕೋನವನ್ನು ಉಂಟು ಮಾಡುವ ಭಾವವು AB ಮತ್ತು AC. ಈ AB ಭಾವ ಮತ್ತು AB, ಈ ತ್ರಿಭುಜದ AB ಭಾವವು ಇನ್ನೊಂದು ತ್ರಿಭುಜದ ಯಾವುದು ಅನುರೂಪವಾದ PQ ಭಾವವಿಗೆ ಏನಾಗಿದೆ, ಅನುಪಾತವಾಗಿದೆ. ಆದರೆ ಈ ತ್ರಿಭುಜದಲ್ಲಿ A ಕೋನವನ್ನು ಉಂಟು ಮಾಡುವ AC ಭಾವವು ಈ ತ್ರಿಭುಜದಲ್ಲಿ PQR ತ್ರಿಭುಜದಲ್ಲಿ P ಕೋನವನ್ನು ಉಂಟು ಮಾಡುವ PR ಭಾವ ಅನುಪಾತದಲ್ಲಿ ಇದು ಆ ತ್ರಿಭುಜಗಳ ಅನುಪಾತ ಭಾವಗಳು ಏನಾಗಿರ್ತವೆ, ಸಮನಾಗಿರುತ್ತವೆ. ಆದ್ರಿಂದ therefore ತ್ರಿಭುಜ ABC ಸಮರೂಪ ತ್ರಿಭುಜ PQ ಆಗುತ್ತದೆ. ನೋಡಿ, ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಈ ಕೋನವನ್ನು ಉಂಟು ಮಾಡುವ AB ಭಾವ, ಈ ಕೋನವನ್ನು ಉಂಟು ಮಾಡುವ AC ಭಾವ, ಆ ಕೋನಗಳನ್ನು ಉಂಟು ಮಾಡುವ ಭಾವಗಳು ಕೂಡ ಏನಾಗಿರ್ತವೆ, ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರ್ತವೆ. ಹಾಗಾದ್ರೆ ಸಮರೂಪ ಆಗಿರಬೇಕು ಅಂತಂದ್ರೆ 3 ನಿರ್ಧಾರಕ ಗುಣ ಗೊತ್ತಾಯ್ತು ಮಕ್ಕಳ. ಈ ನಿರ್ಧಾರಕಗಳಲ್ಲಿ ಒಂದು ನಿರ್ಧಾರಕ ಕೋನ ನಿರ್ಧಾರಕ ಗುಣವನ್ನು ನಾವು ಸಾಧಿಸಿದ್ದೀವಿ. ನಾಳೆ ನೀವು ಮನೆ ಗೃಹಪಾಠಕ್ಕೆ ಗೃಹಪಾಠ ಕೋನ 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 ಭಾವು ಕೋನ ಭಾವು ಮತ್ತು ಭಾವು ನಿರ್ಧಾರಕ ಗುಣಗಳನ್ನು ಎರಡು ಬಾರಿ ಎರಡನೇದು ಕೋನ 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 ನಿರ್ಧಾರಕ ಗುಣದ ಪ್ರಮೇಯವನ್ನು ಸಾಧಿಸಿ. ನೋಡಿ, ನಾನು ಯಾವ ಅಕ್ಷರ ಕೊಟ್ಟಿದ್ದೀನಿ ಅದನ್ನು ಬಿಟ್ಟು ನೀವೇ ಬೇರೆ ಅಕ್ಷರವನ್ನು ಕೊಟ್ಟು ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಸಾಧಿಸ್ಕೊಂಡು ಬನ್ನಿ ಮಕ್ಕಳ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಪ್ರಮೇಯ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇದರ ಮೇಯ್ನ ಈ ನಿರ್ಧಾರಕ ಗುಣದ ಮೇಯ್ನ ಲೆಕ್ಕವನ್ನು ನಾವು ಬಿಡಿಸೋಣ. ಧನ್ಯವಾದ.